ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ದೆಹಲಿಯಿಂದ ಫೈನಲಿ ಈಗ ಒಂದು ಕಾಂಗ್ರೆಸ್ನಲ್ಲಿ ರಾಜ್ಯಕ್ಕೆ ಒಂದಿಷ್ಟು ಖುಷಿ ಸುದ್ದಿ ಏನು ಅಂತಂದ್ರೆ ಕ್ಲೈಮ್ಯಾಕ್ಸ್ ಆಟ ಈಗ ಮುಕ್ತಾಯವಾಗಿದೆ. ಎಲ್ಲರೂ ವಾಪಸ್ ಬರ್ತಾ ಇದ್ದಾರೆ. ಪ್ರಸಾದ ಸಿಕ್ಕಾಗಿದೆ. ಡಿಕೆ ಸಂಪುಟ ವಿಸ್ತರಣೆ ಕ್ಲಾರಿಟಿಯನ್ನ ಹೈಕಮಾಂಡ್ ಇನ್ನೂ ಕೊಟ್ಟಿಲ್ಲ. ಆದ್ರೆ ಈಗ ವಾಪಸ್ ಅಂತೂ ಬರ್ತಾ ಇದ್ದಾರೆ. ನೀವು ಹೊರಡಿ, ನಾವು ಪಟ್ಟಿ ಕಳಿಸ್ತೀವಿ ಅಂತ ಹೇಳಿ ಅದೊಂದು ಸಮಾಧಾನ. ಯಾಕೆ ಅಂತಂದ್ರೆ ಆಯಾ ಶಾಸಕರು ಅವರ ಕ್ಷೇತ್ರಗಳಿಗೆ ಹೋದ್ರೆ ಸಾಕಪ್ಪ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದೀವಿ. ಸಿಎಂ ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಸಂದೇಶವನ್ನ ಕೊಟ್ರ. ಖರ್ಗೆ ನಿವಾಸದಲ್ಲಿ ನಡೆದಂತಹ ನಿರ್ಣಾಯಕ ಸಭೆ ಈಗ ಅಂತ್ಯವಾಗಿದೆ. ನಾಳೆ ಬಾ ಅನ್ನುವಂತ ಕಾರ್ಯಕ್ರಮವನ್ನ ಮುಗಿಸಿದ್ದಾರೆ. ಪೂಜೆ ಆಯಿತು. ಭಕ್ತರೆಲ್ಲ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಬರಬೇಕು ಅಂತ ಇದ್ರು. ಬಟ್ ನೀವು ಹೋಗಿ, ನಾವು ಆಮೇಲೆ ಪ್ರಸಾದ ಕಳಿಸ್ತೀವಿ ಅಂತ ಹೇಳಿದಂಗಿದೆ. ಸೊ ಕ್ಲಾರಿಟಿಯನ್ನ ಹೈಕಮಾಂಡ್ ಇನ್ನೂ ಕೊಟ್ಟಿಲ್ಲ. ಸೋಮವಾರ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಸೋಮವಾರಕ್ಕಾಗಬಹುದು ಅಂತ ಲೆಕ್ಕಾಚಾರ. ನಾಳೆ ಅಥವಾ ನಾಡಿದ್ದು ಅಂತಿಮ ಪಟ್ಟಿ ರವಾನೆಯನ್ನ ಮಾಡ್ತಾರೆ. ಅಲ್ಲಿಗೆ ಪ್ರಸಾದ ಕೊಟ್ಟಿಲ್ಲ. ನೀವು ಹೋಗಿ, ನಾವು ಪ್ರಸಾದ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಪ್ರಸಾದವನ್ನು ಯಾರು ತಗೊಂಡು ಬರ್ತಾರೋ ಗೊತ್ತಿಲ್ಲ. ಭಕ್ತರಂತೂ ಪೂಜೆ ಮಾಡಿ ಬಂದಿದ್ದಾರೆ. ಈಗ 3 ದಿನ 4 ದಿನದಿಂದನೂ ಕೂಡ ನಿರಂತರವಾಗಿ ತಪಸ್ಸನ್ನ ಮಾಡ್ತಾ ಇದ್ರು. ಆ ಕಡೆ ದೇವರಿಗೆ ಆ ತಪಸ್ಸು ಇನ್ನೂ ಕೂಡ ವರ ಕೊಡಬೇಕು ಅಂತ ಇನ್ನೂ ಆಗಿಲ್ಲ. ಸೊ ನಾಳೆ ಅಥವಾ ನಾಡಿದ್ದು ವರ ಕೊಡ್ತಾರೆ ಪ್ರಸಾದದ ಮೂಲಕವಾಗಿ. ಆಮೇಲೆ ಸೋಮವಾರಕ್ಕೆ ಎಲ್ಲವೂ ಕೂಡ ಓಕೆ ದೇವರು ಖುಷಿ ಪಟ್ಟಿದ್ದಾರೆ ಅಂತ ಸಮಾಧಾನ ಪಟ್ಕೊಂಡು ಬರ್ತಾರೆ ಭಕ್ತರು. ಈಗ ಸದ್ಯಕ್ಕೆ ಭಕ್ತರನ್ನೆಲ್ಲ ಮನೆಗೆ ಹೋಗಿ ನೀವು ಅಂತ ಹೇಳಿ ಕಳಿಸಿದ್ದಾರೆ. ನೀವು ಹೊರಡಿ, ನಾವು ಪಟ್ಟಿ ಕಳಿಸ್ತೀವಿ ಅಂತ ಅಂದಿದ್ದಾರೆ. ಪಾಪ 3 ದಿನದಿಂದನೂ ಕೂಡ ಅಷ್ಟೊಂದು ಪೂಜೆ ಎಲ್ಲ ಮಾಡ್ಕೊಂಡು ಕೂತರು. ಆದರೂ ಕೂಡ ಫಲ ಕೊಡಲಿಲ್ಲ. ನಾಳೆ ಕೊಟ್ಟು ಕಳಿಸ್ತೀವಿ ಅಂತ ಕಳಿಸಿದ್ದಾರೆ. ನಾಳೆಯವರೆಗೂ ಕಾಯಬೇಕು ಅವ್ರ ಪ್ರಸಾದವನ್ನು ಸ್ವೀಕಾರ ಮಾಡೋಕ್ಕೆ. ಅದು ನಾಳೆನೋ ನಾಡಿದ್ದೋ ಗೊತ್ತಿಲ್ಲ. ಇವರೆಲ್ಲ ತಂದು ಆ ಪ್ರಸಾದವನ್ನು 20 ಜನಕ್ಕೆ ಹಂಚಬೇಕಲ್ಲ.